ಬಟ್ ಅವ್ರ ಅಲ್ಲಲ್ಲಿರೋ ಹುಳನ ತೆಗೆದು ತೋರಿಸ್ತೀರಿ ಅಂತ ಹೇಳಿ ತೋರಿಸ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಎ ನರ್ವ್. ಅಲ್ಲಲ್ಲಿರೋ ಅಂತ ನರನ ಕಿತ್ತುಟ್ಟು ನೋಡಿ ಸತ್ತಿದೆ ಹುಳ ಅಂತ ತೋರಿಸ್ತಾರೆ. ನಾರ್ಮಲಿ ಹಲ್ಲು ತೆಗೆದ್ರೆ ಕಣ್ಣಿಗೆ ಅಪಾಯ ಆಗತ್ತೆ, ಬೇರೆ ತರ ತೊಂದರೆಗಳು ಅದರಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಇದೆ. ಬಟ್ ಅದ್ರ ಇಟ್ ಇಸ್ ಲೈಕ್ ಮೂಢನಂಬಿಕೆ. ಡೆಂಟಿಸ್ಟ್ ಹೇಳ್ಬಾರ್ದು. ಯೂಶಲಿ ಅಲ್ಲಿ ಯಾವತ್ತೂ ತೆಗಿಯಕ್ ಹೋಗಲ್ಲ ನಾವು, ಅಲ್ಲ ಸೇವ್ ಮಾಡ್ಬೇಕು. ಯಾಕಂದ್ರೆ ದೇವ್ರು ಕೊಟ್ಟಿರೋ ಅಲ್ಲ ಆದಷ್ಟು ಉಳಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ. ಸ್ನೇಹಿತರೆ, ಈಗ ಮತ್ತೊಂದು ಎಪಿಸೋಡಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವೀಗ ಮಧ್ಯಪ್ರದೇಶ ಎಂಟರ್ ಆಗಿದ್ದೀವಿ, ಪೀಂಚ್ ಟೈಗರ್ ರಿಸರ್ವ್. ಅಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ 1200 ಕಿಲೋಮೀಟರ್ 1200 ಕಿಲೋಮೀಟರ್ಸ್ ನಾವು ಬೆಂಗಳೂರಿಂದ ಪಾಸ್ ಆಗಿದ್ದೀವಿ. ಇದು 2ನೇ ದಿನ. ಈಗ ಮತ್ತೆ ನಾವು ಒಂದು ಜರ್ನಿಲಿ ನಮ್ಮ ಜೊತೆ ಇರುವಂತಹ ಮಾನ್ಯರ ಜೊತೆಗೆ ನಾನು ಅವರನ್ನ ಮಾತುಕತೆ ನಡೆಸ್ತಾ ಇದ್ದೆ. ಅದರ ಇನ್ನೊಂದು ಭಾಗದಲ್ಲಿ ಮತ್ತೆ ನಾನು ಡಾಕ್ಟರ್ ಸತೀಶ್ ಅವ್ರ ಜೊತೆಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಏನು ಈ ವಿಡಿಯೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಜರ್ನಿ ಒಂದು ವಿಚಾರಧಾರೆ ಚೆನ್ನಾಗಿ ನಡೀತಾ ಇರಲಿ ಅನ್ನೋದು ಒಂದು. ಎರಡನೇದಾಗಿ ನಮ್ಮ ಜರ್ನಿಲಿ ಕೆಲವು ವಿಚಾರಗಳು ನಾವು ಮಾತಾಡಿದ್ದು ನಿಮಗೂ ಗೊತ್ತಾಗ್ಲಿ ಅದರಿಂದನೂ ಅನ್ನೋದು. ಏನಕ್ಕಂದ್ರೆ ಡಾಕ್ಟರ್ ಸತೀಶ್ ಅವರು ತುಂಬಾ ಫ್ರೀ ಆಗುವಂತ ನಮಗೆ ಯಾವತ್ತೂ ಸಿಕ್ಕಿಲ್ಲ, ಇವತ್ತು ಸಿಕ್ಕಿದ್ದಾರೆ. ಸೊ ಹಂಗಾಗಿ ಅವ್ರ ಹತ್ರ ನಾವು ಮಾತಾಡಿಸ್ಲೇಬೇಕು, ಅವ್ರ ಹತ್ರ ಸುಮಾರು ವಿಚಾರಗಳನ್ನ ನಾವು ತೆಗಿಸ್ಲೇಬೇಕು. ಇನ್ನು ಮಧುಕರ್ ಸರ್ ಅಷ್ಟೇ, ಅವರು ನಮ್ಮ ಕೈಗೆ ಸಿಗಲ್ಲ, ಅವ್ರ ಹತ್ರನೂ ನಾವು ವಿಚಾರ ತೆಗಿಬೇಕು. ಸೂಪರ್. ಕನ್ಸಲ್ಟೇಷನ್ ಫೀಸ್ ಇಲ್ದೇನೆ ಈಗ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಸತೀಶ್ ಸರ್, ಈಗ ನಾರ್ಮಲ್ ಆಗಿ ಡೆಂಟಿಸ್ಟ್ಗಳು ಅಂತ ಹೇಳಿದಾಗ ನಾರ್ಮಲ್ ಆಗಿ ನಮ್ಮ ಜನರಲ್ಲಿ ಒಂದು ಮನೋಭಾವನೆ ಏನು ಅಂತ ಹೇಳಿದ್ರೆ, ಹಲ್ಲು ಕ್ಲೀನ್ ಮಾಡಿಸೋದು ಇದು ಕಾಮನ್ ಆಗಿ ಫಸ್ಟಿಗೆ ಬರುವಂತದ್ದು. ಸೊ ಇಲ್ಲಿ ಕೇಳ್ತಿರುವಂತ ಕ್ವಶನ್ ಏನು ಅಂತ ಹೇಳಿದ್ರೆ, ಈ ಹಲ್ಲು ಕ್ಲೀನಿಂಗು ಎಷ್ಟು ವರ್ಷಕ್ಕೆ ಎಷ್ಟು ಟೈಮಿಗೆ ಹೆಂಗ್ ಮಾಡಿಸ್ಬೇಕು, ಅದು ಕಂಪಲ್ಸರಿನಾ, ಮಾಡಿಸಿದ್ರೆ ಉಪಯೋಗ ಏನು, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ? ಹಲ್ಲು ಕ್ಲೀನಿಂಗ್ ಅಂತ ಹೇಳಿದಾಗ ತುಂಬಾ ಜನಗಳಿಗೆ ಮೂಢನಂಬಿಕೆ ಏನಿದೆ ಅಂತ ಹೇಳಿದ್ರೆ, ಕ್ಲೀನಿಂಗ್ ಮಾಡಿಸಿದ್ರೆ ಹಲ್ಲು ಲೂಸ್ ಆಗುತ್ತೆ, ಕ್ಲೀನಿಂಗ್ ಮಾಡಿಸಿದ್ಮೇಲೆ ಹಲ್ಲು ಬಿದ್ದೋಗುತ್ತೆ ಅನ್ನೋ ಕಾನ್ಸೆಪ್ಟ್ ಎಲ್ಲಾರ ಮೈಂಡ್ ಅಲ್ಲೂ ಇದೆ ತುಂಬಾ. ಫಸ್ಟ್ ಆಫ್ ಆಲ್ ಕ್ಲೀನಿಂಗ್ ಏನಿಗೆ ಮಾಡಿಸ್ಬೇಕು? ಅಲ್ಲ, ಕ್ಲೀನಿಂಗ್ ಅಂತ ಹೇಳಿದ್ರೆ ಇವಾಗ ಯೂಶಲಿ ಏನಾಗತ್ತೆ, ನಾರ್ಮಲಿ ಹಲ್ಲಿನ ಸುತ್ತ ನಾವು ಏನು ಊಟ ಮಾಡಿರ್ತೀವಿ ಅದದ್ದು ಒಂದು ಪ್ಲಾಕ್ ಅಂತ ಹೇಳಿ ಲೇಯರ್ ಫಾರ್ಮ್ ಆಗುತ್ತೆ. ಆ ಪ್ಲಾಕ್ ಲೇಯರ್ ಕ್ಲೀನ್ ಅಪ್ ಆಗಿಲ್ಲ ಅಂದಾಗ ವಿತ್ ದ ಸಲೈವಾ ಕ್ಯಾಲ್ಸಿಯಂ ಡೆಪಾಸಿಟ್ ತರ ಆಗಿ ಇಟ್ ಬಿಕಮ್ಸ್ ಆಸ್ ಎ ಕ್ಯಾಲ್ಕುಲಸ್. ಸೊ ಆ ಕ್ಯಾಲ್ಕುಲಸ್ ಏನ್ ಮಾಡುತ್ತೆ, ವಿಚ್ ಹಸ್ ಗಾಟ್ ಬ್ಯಾಕ್ಟೀರಿಯಾ ಕಂಟಾಮಿನೇಷನ್ ವಿಚ್ ವಿಲ್ ಮೇಕ್ ದ ಬೋನ್ ಗೆಟ್ ರಿಸಾಲ್ವ್ಡ್. ಮೂಳೆನ ಕರಗಿಸ್ತಾ ಹೋಗುತ್ತೆ. ಸೊ ಕ್ಯಾಲ್ಕುಲಸ್ ಇಂದ. ಸೊ ಕ್ಯಾಲ್ಕುಲಸ್ ನ ಫಸ್ಟ್ ನಾವು ರಿಮೂವ್ ಮಾಡ್ಬೇಕಾಗಿರೋದು ಪ್ಲಾಕ್ ಫಾರ್ಮೇಶನ್ ಅಲ್ಲೇನೆ ಕ್ಲೀನ್ ಆಗಿ ಬ್ರಷ್ ಮಾಡಿ ನಾವು ಮೇಂಟೈನ್ ಮಾಡಿದ್ರೆ ಕ್ಯಾಲ್ಕುಲಸ್ ಫಾರ್ಮೇಶನ್ ಆಗೋದು ತುಂಬಾ ರೇರ್ ಕಂಡೀಷನ್. ಬಟ್ ಒಬ್ಬೊಬ್ರಲ್ಲಿ ಎಲ್ಲಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಆದ್ರೂ ಕ್ಯಾಲ್ಕುಲಸ್ ಫಾರ್ಮ್ ಆಗ್ತಾ ಇರುತ್ತೆ. ಮೇ ಬಿ ಬಿಕಾಸ್ ಆಫ್ ದ ಸಲೈವೇಶನ್. ಸೊ ಸಲೈವಾ ಅಲ್ಲಿ ತುಂಬಾ ಅಸಿಡಿಕ್ ಆಗಿದ್ದಾಗ ಆತರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇವಾಗ ಕ್ಲೀನಿಂಗ್ ಪಾರ್ಟ್ ಅಲ್ಲಿ ಬಂತು ಅಂತ ಹೇಳಿದ್ರೆ, ಯೂಶಲಿ ಬೇರೆ ನಾರ್ಮಲ್ ಆಗಿ ಡೆಂಟಿಸ್ಟ್ ಹೇಳೋದು ಎವ್ರಿ ಇಯರ್ ಯು ಹ್ಯಾವ್ ಟು ಗೆಟ್ ದ ಟೀತ್ಸ್ ಕ್ಲೀನ್ಡ್ ಅಂತ, ಇಲ್ಲ ಎವ್ರಿ 6 months ಅಂತ ಹೇಳ್ತಾರೆ. ಬಟ್ ಮೈ ರೆಕಮೆಂಡೇಶನ್ ಸಮಟೈಮ್ಸ್ ಐ ಸೇ ಲೈಕ್ yearly once cleaning not necessary until and unless you maintain properly, but follow-up checkup has to be done every 6 months so that cleaning necessity ಇದೆಯಲ್ಲ ಅನ್ನೋದು at least ಆವಾಗಲೇ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಫ್ರೀಕ್ವೆನ್ಸಿ ಆಫ್ ಕ್ಲೀನಿಂಗ್ ಜಾಸ್ತಿ ಮಾಡಿಸಿದಷ್ಟು ಪ್ರಾಬ್ಲಮ್ ಏನಾಗುತ್ತೆ, ಟೂತ್ ಇನ್ನ ವೀಕ್ನಿಂಗ್ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಇವಾಗ ಯೂಸ್ ಮಾಡೋ ಸ್ಕೇಲರ್ ಅಲ್ಲೆಲ್ಲ ಏನಾಗುತ್ತೆ, ಎನಾಮಲ್ ಎರೋಡ್ ಆಗುತ್ತೆ. ಸೊ ಜಿಂಜರ್ ರಿಸೆಷನ್ ಆಗೋದು ಸ್ಟಾರ್ಟ್ ಆಗುತ್ತೆ, ಜಿಂಜರ್ ಲೈಟ್. ಸೊ ಅದರಿಂದ ಕ್ಲೀನಿಂಗು ಯೂಶಲಿ ಐ ಡೋಂಟ್ ರೆಕಮೆಂಡ್ ಎವ್ರಿ 6 months, ಬಟ್ ಒನ್ಸ್ ಇನ್ 2 years ಅಟ್ ಲೀಸ್ಟ್ ಮಾಡಿಸಿದ್ರೆ ಒಳ್ಳೇದು. ಯಾವ ಏಜ್ ಇಂದ ಮಾಡಿಸ್ಬೇಕು ಮತ್ತೆ ಹೇಗೆ? ಇಲ್ಲ, ಏಜ್ ಕನ್ಸಿಡರೇಷನ್ ಬರಲ್ಲ. ಬಿಕಾಸ್ ಆಫ್ ಪ್ಲಾಕ್ ಅಂಡ್ ಕ್ಯಾಲ್ಕುಲಸ್ ಫಾರ್ಮೇಶನ್ ಹೆಂಗಾಗುತ್ತೋ ಅದ್ರ ಮೇಲೆ ಮಾತ್ರ. ಬಿಕಾಸ್ ಅಟ್ ದ ಏಜ್ ಆಫ್ 7 ಆಲ್ಸೋ ಕ್ಯಾಲ್ಕುಲಸ್ ಫಾರ್ಮ್ ಆಗುತ್ತೆ ಕ್ಲೀನ್ ಆಗಿ ಬ್ರಷ್ ಮಾಡಿಲ್ಲ ಅಂದಾಗ. ಸೊ ಅಟ್ ದ ಏಜ್ ಆಫ್ 5 ಆಲ್ಸೋ ದೇರ್ ವಿಲ್ ಬಿ ಎ ಕ್ಯಾಲ್ಕುಲಸ್ ಫಾರ್ಮೇಶನ್. ಈ ವಾಟರ್ ಇಂದು ಕೊಡುಗೆ ಎಷ್ಟಿರುತ್ತೆ? ಯಾಕಂದ್ರೆ ಈಗ ಈ ಫ್ಲೋರೈಡ್ ಆಕ್ಚುಲಿ ಫ್ಲೋರೈಡ್ ಟು ಸಮ್ ಎಕ್ಸ್ಟೆಂಟ್ ಟೀತ್ಸ್ ಗೆ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ತುಂಬಾ ಎಕ್ಸೆಸಿವ್ ಆದಾಗ ಅದೇನೆ ಆಕ್ಚುಲಿ ಟೂತ್ ಗೆ ಹಾರ್ಮ್ಫುಲ್ ಆಗುತ್ತೆ. ಸೊ ಯೂಶಲಿ ತುಂಬಾ ಇವಾಗ ನರ್ಸಿಂಗ್ ಬಾಟಲ್ ಕೇರಿಸ್ ಅಂತ ಹೇಳಿ ಮಕ್ಳದ್ ಹೇಳ್ತೀವಿ, ಅಂತವ್ರಲ್ಲಿ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಒಳ್ಳೇದಂತ ಹೇಳ್ತೀವಿ. ಅದೇ ಫ್ಲೋರೋಸಿಸ್ ಆಗಿರುವಂತ ವಾಟರ್ ಕಂಟೆಂಟ್ ಜಾಸ್ತಿ ಇದ್ದಾಗ ಫ್ಲೋರೋಸಿಸ್ ಆಗಿರೋ ಟೂತ್ ತುಂಬಾ ಬ್ರಿಟಲ್ ಆಗಿರುತ್ತೆ. ಸೊ ಅಂತವ್ರಿಗೆ ನಾನ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಯೂಸ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರೆ.
ಓಕೆ, ಇದು ಹಲ್ಲಿನ ಕ್ಲೀನಿಂಗ್ ಬಗ್ಗೆ ಆಯ್ತು. ಈಗ ಇನ್ನೊಂದು ಕ್ವಶನ್ ನಿಮ್ಮ ಹತ್ರ ಏನು ಅಂತ ಹೇಳಿದ್ರೆ, ಬಾಯಿ ವಾಸನೆ. ಕೆಲವರಿಗೆ ಬಾಯಿ ವಾಸನೆ ತುಂಬಾ ಜಾಸ್ತಿ ಬರುತ್ತೆ, ಅದ್ರ ಬಗ್ಗೆ ತುಂಬಾನೇ ಕಂಪ್ಲೇಂಟ್ ಇದೆ. ಸೊ ನೀವು ಇದು ಡೆಂಟಲ್ ಡಾಕ್ಟರ್ ಆಗಿ ಅದಕ್ಕೆ ನಿಮ್ಮ ಸಜೆಷನ್ ಏನು? ನಿಮ್ಮ ನೀವೊಂದು ರೆಮಿಡಿನೂ ಕೊಡ್ಬೋದು ಇಫ್ ಯು ವಿಶ್. ಅಲ್ಲ, ರೆಮಿಡಿ ಅನ್ನೋದಕ್ಕಿಂತ ನಾವ್ ಹೇಗ್ ಮೇಂಟೈನ್ ಮಾಡ್ತಿರೋ ಅದ್ರ ಮೇಲೆನೆ ಹ್ಯಾಲಿಟೋಸಿಸ್ ಡಿಪೆಂಡ್ ಆಗುತ್ತೆ ಬಾಯ್ ಸ್ಮೆಲ್ ಬರೋದು. ಓಕೆ, ಸೊ ಅದು ಒಂದು ರಿಮೂವ್ ದ ಕಾಸ್ ಅಂತ ಹೇಳ್ತೀರಿ. ಫಸ್ಟ್ ನೋಡ್ಬೇಕು ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಯಾಕಂದ್ರೆ ನಾರ್ಮಲಿ ಹ್ಯಾಲಿಟೋಸಿಸ್ ಬೇರೆ ಬೇರೆ ರೀಸನ್ಸ್ ಇದ್ದೇ ಇರುತ್ತೆ. ಇಫ್ ಯು ಹ್ಯಾವ್ ಹೆಲ್ತ್ ಇಶ್ಯೂಸ್ ಲೈಕ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ ತರ ಇದ್ದಾಗೂನು ಹ್ಯಾಲಿಟೋಸಿಸ್ ಬರುತ್ತೆ. ಡ್ಯೂ ಟು ಮೆಡಿಕೇಶನ್ಸ್ ನೀವು ಯಾವ ತರ ತಗೊಂತೀರೋ ಆ ಮೆಡಿಕೇಶನ್ಸ್ ಇಂದಾನು ಬೇಕಾದ್ರೆ ಹ್ಯಾಲಿಟೋಸಿಸ್ ಬರುತ್ತೆ, ಇಲ್ಲ ಕ್ಯಾಲ್ಕುಲಸ್ ಇಂದಾನು ಹ್ಯಾಲಿಟೋಸಿಸ್ ಬರುತ್ತೆ. ಸೊ ಫಸ್ಟ್ ಏನ್ರಿಂದ ಪ್ರಾಬ್ಲಮ್ ಇದೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಬೇಕು ನಾವು. ಸೊ ಆ ಕಾಸ್ ರಿಮೂವ್ ಮಾಡಿದಿರಾ ನಾವು ಬರೀ ಟೀತ್ ಕ್ಲೀನ್ ಮಾಡ್ತಾ ಇದೀರಿ ಆದ್ರೂ ನಮ್ ಬಾಯ್ ಸ್ಮೆಲ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಎ ಮೆಡಿಕಲ್ ಇಶ್ಯೂ, ಸಮಥಿಂಗ್ ಇಸ್ ದೇರ್. ಸೊ ಅದಕ್ಕೆ ಏನಿದೆಯೋ ಟ್ರೀಟ್ಮೆಂಟ್ ತಗೊಬೇಕಾಗುತ್ತೆ. ಓಕೆ, ಮನೆ ಮದ್ದು ಅಂತ ಯಾವ್ದನ್ನ ಮಾಡ್ಬೋದು? ಅಲ್ಲ, ಮನೆ ಮದ್ದು ನೀವು ಬ್ರಷಿಂಗ್ ಮಾಡೋದ್ರ ಮೇಲೆನೆ ಹೋಗುತ್ತೆ. ಸಾಲ್ಟ್ ವಾಟರ್ ಗಾಗಲ್ ಮಾಡಿ, ದಟ್ ಈಸ್ ದ ಬೆಸ್ಟ್ ಆಕ್ಚುಲಿ. ಓಕೆ, ಇದು 2ನೇ ಕ್ವಶನ್ ಆಯ್ತು. ಈಗ 3ನೇ ಕ್ವಶನ್. ನಾನು ನಿಮ್ಮ ಬೈಟು ಅಥವಾ ಎಪಿಸೋಡ್ ಅಲ್ಲಿ 3 ಕ್ವಶನ್ ಕೇಳ್ತೀನಿ. ಇದು 3ನೇ ಕ್ವಶನ್ ಏನು ಅಂತ ಹೇಳಿದ್ರೆ, ತೀರಾ ಇತ್ತೀಚೆಗೆ ನಾವು ನೋಡಿದ್ವಿ ವಿಸ್ಡಮ್ ಟೀತ್ ಬಗ್ಗೆ. ಮೊದಲೆಲ್ಲ 32 ಹಲ್ಲುಗಳು ನಮ್ಮ ನಾರ್ಮಲ್ ಆಗಿ ನಮಗೆಲ್ಲ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ಅದು 32 ಆದ್ರೆ 28 ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲೋ ಒಂದು ಆರ್ಟಿಕಲ್ನ ತೀರಾ ಇತ್ತೀಚೆಗೆ ಓದಿದ್ದೆ. ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಅಲ್ಲ, ಆಕ್ಚುಲಿ ಇದು ಹೇಳ್ಬೇಕು ಅಂತ ಹೇಳಿದ್ರೆ ನಾಟ್ 32 ಟೀತ್ಸ್, ಆನ್ಸಿಸ್ಟರ್ಸ್ ಗೆ 38 ಟೀತ್ಸ್ ತನಕ ಇತ್ತು. ನಮ್ಮ ಪೂರ್ವಜರಿಗೆ. ಸೊ ಅದು ನೇಚರ್ಸ್ ಡಿಗ್ರೇಡೇಷನ್ ಅಂತ ಹೇಳ್ತೀವಿ. ಯಾಕಂದ್ರೆ ನೇಚರ್ ಇಂದಾನೆ ವಿಚ್ ಆಫ್ ದ ಟೀತ್ಸ್ ಆರ್ ನಾಟ್ ಬಿನ್ ಯೂಸ್ಡ್, ಓಕೆ, ಅದಾಗೇನೆ ರಿಸಾಲ್ವ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ನಮ್ಮ ಎವಲ್ಯೂಷನ್ ಅಲ್ಲಿ ಬಿಕಾಸ್ ಆಫ್ ದ ಡಯಟ್ ಮೇನ್ ಇರೋದೇ ಕನ್ಸರ್ನ್ ಡಯಟ್. ಸೊ ಆ ಡಯಟ್ ನಾವು ಎಷ್ಟು ಚೆನ್ನಾಗಿ ನಾವು ತಗೊಂತಿರೋ, ಸೊ ಅದೇ ತರನೇ ಎವ್ರಿಥಿಂಗ್ ವಿಲ್ ಬಿ ಅಕಾಮಿಡೇಟೆಡ್. ಓಕೆ, ಸೊ ನಾರ್ಮಲಿ ಇವಾಗೆಲ್ಲ ಒಂದೊಂದೇನೆ, ಇವಾಗ ವಿಸ್ಡಮ್ ಟೀತ್ ನೀವು ಹೇಳ್ದಂಗೆನೆ ಇವಾಗ 32 ಇದ್ದಿದ್ದು ಟೋಟಲ್ ಟೀತ್ಸ್ ಇನ್ಕ್ಲೂಡಿಂಗ್ ವಿಸ್ಡಮ್ ಟೀತ್ ಇತ್ತು. ಸೊ ಆ ವಿಸ್ಡಮ್ ಟೀತ್ ಇವಾಗ ಎವಲ್ಯೂಷನ್ ಅಲ್ಲಿ ಕಡಿಮೆ ಆಗ್ತಾ ಇದೆ. nowadays we don't see much of wisdom teeth. ಸೊ ಅದು 28 ಬರ್ತಾ ಇದೆ. ಅದು ಇವಾಗಿನ ಹೊಸ ಇದ್ರ ಪ್ರಕಾರ, ರಿಪೋರ್ಟ್ ಪ್ರಕಾರ ಈವನ್ ಲ್ಯಾಟ್ರಲ್ ಇನ್ಸೈಸರ್ ಮಿಸ್ ಆಗ್ತಾ ಇದೆ. ಸೊ ನಾವು ಅದನ್ನ ಯೂಸ್ ಯಾವ್ದು ಮಾಡ್ತಾ ಇಲ್ಲ, ಟೀತ್ಸ್ ಚೂಯಿಂಗ್ ಆಗ್ಲಿ ಏನಕ್ಕೆ ಪರ್ಪಸ್ ಇಲ್ದಿರ ಇದ್ದಾಗ ದಟ್ ಟೀತ್ ಇಸ್ ಜಸ್ಟ್ ಶೆಡಿಂಗ್ ಆಫ್. ಓಕೆ, ಸೊ ಮೇ ಬಿ ಬಿಕಾಸ್ ಅದಕ್ಕೋಸ್ಕರ ಹೇಳೋದು ಏನು ಅಂತ ಹೇಳಿದ್ರೆ, ಎನಿವನ್ ಅಟ್ ಚಿಲ್ಡ್ರನ್ ಏಜ್ ಓನ್ಲಿ ಗಿವ್ ದೆಮ್ ಹಾರ್ಡ್ ಫುಡ್ ಸ್ಟಫ್ಸ್. ಎಂತ ಗಟ್ಟಿದು ತಿಂತಾರೋ ಅಷ್ಟು ಗಟ್ಟಿ ತೆಗಿತಾರೋ ಅದ್ರ ತಕ್ಕಂಗೆನೆ ಟೀತ್ ಅಲೈನ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಬೋನ್ ಗ್ರೋತ್ ಆಗ್ಲಿ, ಲೈಕ್ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಈವನ್ ದ ಮ್ಯಾಂಡಿಬಲ್ ಗ್ರೋತ್ ಪ್ರಾಪರ್ಲಿ. ಓಕೆ, ಅದಕ್ಕೆ ತಕ್ಕಂಗೆ ಮ್ಯಾಕ್ಸಿಲ್ ಅಡಾಪ್ಟೇಷನ್ ಆಗುತ್ತೆ. ಸೊ ಅದೆಲ್ಲ ಇದೆ. ಕೆಲವು ವರ್ಡ್ಗಳನ್ನ ನಾವು ಕನ್ನಡದಲ್ಲಿ ಕೆಲವು ಹೇಳ್ಬೇಕಾಗತ್ತೆ. ಓಕೆ, ಅಲ್ಲ ಮ್ಯಾಕ್ಸಿಲ್ ಅನ್ನೋದು ಇನ್ ಯಾವ ತರ ಹೇಳ್ಬೋದು ನನಗೆ ಗೊತ್ತಿಲ್ಲ. ಗಲ್ಲ ಅಲ್ಲ, ಮ್ಯಾಂಡಿಬಲ್ ಇಸ್ ಲೋವರ್ ಜೋ, ಮೇಲ್ಗಡೆ ತಪ್ಪರ್ ಜೋ, ಹಂಗೆ ಹೇಳ್ಬೋದು. ಓಕೆ, ಕೆಲವುದನ್ನ ನಾವು ಮೆಡಿಕಲ್ ಮಾಡಿಲ್ಲಲ್ಲ, ಕೆಲವು ನಮಗೆ ಅರ್ಥ ಆಗಲ್ಲ ಮೆಡಿಕಲ್ ವರ್ಡ್ಗಳು. ಓಕೆ, ಸೂಪರ್. ಈಗ ನಾನು 3 ಕ್ವಶನ್ ಕೇಳಿದೀನಿ, 3ಕ್ಕೂ ನೀವು ಇದು ಮಾಡಿದ್ರೆ. ಕೊನೆಯದಾಗಿ ಇನ್ನೂ ಒಂದು ಕೇಳ್ತೀನಿ. ನಾವು ಬೆಂಗಳೂರಲ್ಲಿ ಹೆಚ್ಚಾಗಿ ಡೆಂಟಲ್ ಕ್ಲಿನಿಕ್ಗಳು ಕಾಣ್ತವೆ, ಬೇರೆ ಕ್ಲಿನಿಕ್ಗಳು ತುಂಬಾ ಕಮ್ಮಿ ಕಾಣ್ತವೆ. ಅದಕ್ಕೇನಾದ್ರು ಒಂದು ರೀಸನ್ ಇದೆಯಾ? ಮೇ ಬಿ ಬಿಕಾಸ್ ಆಫ್ ಸ್ಯಾಚುರೇಷನ್ ಆ ತರ ಆಗ್ತಾ ಇದೆ. ಮೆಡಿಕಲ್ ಡೆಂಟಲ್ ಕಾಲೇಜಸ್ ಅಷ್ಟು ಓಪನ್ ಆಗಿರೋದು. ಆಕ್ಚುಲಿ ಒಂದ್ ಟೈಮ್ ಅಲ್ಲಿ ಡೆಂಟಲ್ ಕಾಲೇಜಸ್ ಕಡಿಮೆ ಇತ್ತು. ಇವನ್ ದ ಡೆಂಟಿಸ್ಟ್ ಅವಾಗ ಇದಾಗ್ತಾ ಇದ್ದಿದ್ದು, ಎನ್ರೋಲ್ ಆಗ್ತಾ ಇದ್ದಿದ್ದೆ ಕಡಿಮೆ ಇತ್ತು. ಯಾಕಂದ್ರೆ ಇಟ್ ವಾಸ್ ಜಸ್ಟ್ ಲೈಕ್ ಎ ಪ್ಯಾರಾಮೆಡಿಕಲ್ ಕೋರ್ಸ್ ತರ ಇತ್ತು. ಬಟ್ ಅದು ಒಂದ್ಸಲ ಮೆಡಿಕಲ್ ಫೀಲ್ಡ್ ಬಂದ್ಮೇಲೆ ವಿಚ್ ಇಸ್ ಲೈಕ್ ಎ ನಾರ್ಮಲ್ ಮೆಡಿಕಲ್ ಥಿಂಗ್. ಸೊ ಅದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಇವಾಗ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಜನಗಳ ಮಧ್ಯೆ. ಮುಂಚೆ ಅಷ್ಟೊಂದು ಅವೇರ್ನೆಸ್ ಇರ್ತಾ ಇರ್ಲಿಲ್ಲ. ಅದ್ ಯಾಕೆ ಅವೇರ್ನೆಸ್ ಅಷ್ಟೊಂದು ಇರ್ತಾ ಇರ್ಲಿಲ್ಲ ಅಂದ್ರೆ ಬಿಕಾಸ್ ಅವ್ರ ಮೈಂಡ್ ಅಲ್ಲಿ ಏನಿರೋದು, ಬಿಕಾಸ್ ಅವಾಗ ಡಯಟ್ರಿನೂ ಅದೇ ತರ ಇರೋದು. ಬಟ್ ಇವಾಗ ಡಯಟ್ರಿ ಹ್ಯಾಬಿಟ್ ಅಲ್ಲಿ ಎಲ್ಲ ಸಾಫ್ಟ್ ಫುಡ್ ಅಲ್ಲಿ ಹೋಗೋದ್ರಿಂದ ಸೊ ಡಿಕೇಸ್ ಅದೇ ತರ ಆಗುತ್ತೆ, ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ಇಸ್ ಕನ್ಸಿಡರಿಂಗ್ ಲೈಕ್ ತುಂಬಾನೇ ಡೆಂಟಿಸ್ಟ್ ಇವಾಗ ಎನ್ರೋಲ್ ಆಗ್ತಾ ಇದಾರೆ, ಅದ್ರ ತಕ್ಕಂಗೆ ಓಪನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಓಪನಿಂಗ್ಸ್ ಕಡಿಮೆ ಇದೆ ಡೆಂಟಲ್ಗೆ. ಇಫ್ ಯು ಓಪನ್ ಎ ಓನ್ ಕ್ಲಿನಿಕ್ ಅಟ್ ಲೀಸ್ಟ್ ಯು ವಿಲ್ ಬಿ ದೇರ್ ಅಷ್ಟೇನೆ ಇನ್ ದ ಫೀಲ್ಡ್. ಬೇರೆ ಕಡೆ ಓಪನಿಂಗ್ಸ್ ಎಲ್ಲ ಕಡಿಮೆ ಇದೆ. ಸೂಪರ್. ಸೊ ಇದಿಷ್ಟು ಈ ಒಂದು ಪಾರ್ಟ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು 3-4 ಕ್ವಶನ್ಗಳನ್ನ ನನ್ನ ತಲೆಲ್ಲೂ ರೆಡಿ ಮಾಡ್ಕೊಳ್ತೀನಿ.
ರೆಡಿ ಮಾಡ್ಕೊಂಡು ಮತ್ತೆ ಆ ಕ್ವಶನ್ ಕೇಳ್ತೀನಿ. ಮತ್ತೊಂದ್ಸರಿ ಮಹೇಶ್ ಅಣ್ಣ ನೋಡ್ಕೊಂಬಿಡಿ. ಮಹೇಶ್ ಅಣ್ಣ ಈಗ ಆಲ್ರೆಡಿ ಇನ್ನೂ ಒಂದು 300 ಕಿಲೋಮೀಟರ್ ಆಡ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಸೂಪರ್, ಗೊತ್ತಾಗುತ್ತಲ್ಲ, ಇಲ್ಲಿ ನೋಡ್ತಾ ಇದೀವಿ 1200 ಆಗಿದೆ. ಓಕೆ, ಸೊ ಈಗ ನಾವು ಇನ್ನು ಟೈಗರ್ ರಿಸರ್ವ್ ಅಲ್ಲಿ ಇದ್ದೀವಿ. ಟೈಗರ್ ರಿಸರ್ವ್ ಅಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ. ಇನ್ನು ಆಲ್ಮೋಸ್ಟ್ ನಮಗೊಂದು 500 to 600 ಕಿಲೋಮೀಟರ್ಸ್ ಇದೆ. ಗೂಗಲ್ ತೋರಿಸ್ತಾ ಇದೆ ನಾವು ಲೇಟ್ ನೈಟ್ ಅಲ್ಲಿ ನಾವು ತಲುಪ್ತೀವಿ ಅಂತ ಹೇಳ್ಬಿಟ್ಟು. ಈಗ ಇನ್ನು ಟೈಮು 2 ಗಂಟೆ, ಮಧ್ಯಾಹ್ನ 2 ಗಂಟೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ಇನ್ನೊಂದು ಇದರಲ್ಲಿ ಬೈಟಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.